ಕರುನಾಡ ರಣಕಣದಲ್ಲಿ ಮತ್ತೆ ಜಾತಿ ಗಣತಿ ಫೈಟ್ ಮತ್ತೊಂದು ಸುತ್ತಿನ ಕದನಕ್ಕೆ ಸಜ್ಜಾಗ್ತಾ ಇದೆ ಅಖಾಡ. ಬಹಿರಂಗ ವೇದಿಕೆಯಲ್ಲೇ ವರದಿ ಸ್ವೀಕಾರದ ಘೋಷಣೆ, ಶೋಷಿತರ ಸಮಾವೇಶದಲ್ಲಿ ಸಿದ್ದರಾಮಯ್ಯ ಮಾತು, ಬಹಿರಂಗ ಭಾಷಣ ಮಾಡಿ ಇಕ್ಕಟ್ಟಿಗೆ ಬಿದ್ರ ಸಿಎಂ. ರಾಜ್ಯ ರಾಜಕೀಯದಲ್ಲಿ ಜಾತಿ ಜನಗಣತಿ ಜಟಾಪಟಿ. ಶೋಷಿತ ಸಮುದಾಯ ಮೊನ್ನೆ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವರದಿ ಸ್ವೀಕಾರ ಮಾಡೇ ಮಾಡ್ತೀವಿ ಅಂತ ಹೇಳಿದರು. ಇದೀಗ ವರದಿ ಸ್ವೀಕಾರಕ್ಕೆ ದಿನಗಣನೆ ಮುಗಿದೋಗಿದೆ. ಇವತ್ತು ವರದಿ ಸ್ವೀಕಾರ ಆಗಬೇಕಾಗಿತ್ತು. ಆದರೆ ಈ ಕ್ಷಣ ಈ ವರದಿಯನ್ನು ಸ್ವೀಕಾರ ಮಾಡಿದರೆ ಒಳಬೇಗುದಿ ಉಂಟಾಗತ್ತೆ. ನೋಡಿ, ಇದು ಸಿದ್ದರಾಮಯ್ಯನವರು ಶೋಷಿತ ಸಮಾವೇಶದಲ್ಲಿ ಮಾಡಿದಂಥ ಭಾಷಣ. ಈ ಶೋಷಿತ ಸಮಾವೇಶ ಅಂತಂದರೆ ಈ ಹಿಂದುಳಿದ ವರ್ಗ, ದಲಿತ ಎಲ್ಲ ಬರುತ್ತೆ ಇದರಲ್ಲಿ. ಯಾವುದನ್ನು ಹೊರತುಪಡಿಸಿ ಅಂತಂದರೆ ಲಿಂಗಾಯತರು, ಒಕ್ಕಲಿಗರು ಆ್ಯಂಡ್ ಇನ್ನಿತರ ಮೇಲ್ವರ್ಗ ಜಾತಿಗಳು ಬಿಟ್ಟು ಶೋಷಿತರು ಅಂತ ಹೇಳುವಾಗ ಅಲ್ಲಿ ಹಿಂದುಳಿದ ವರ್ಗ ಬರುತ್ತೆ. ಸ್ವತಃ ಸಿದ್ದರಾಮಯ್ಯನವರು ಕೂಡ ಹಿಂದುಳಿದ ವರ್ಗಕ್ಕೆ ಸೇರಿದವರು, OBC. ಮತ್ತೊಂದು ಕಡೆ ದಲಿತರು, ಮತ್ತೊಂದು ಕಡೆ ಅಲ್ಪಸಂಖ್ಯಾತರು ಬರುತ್ತೆ ಇದರಲ್ಲಿ. ಅಹಿಂದ ರೀತಿಯಲ್ಲಿ ಇದು ಅಹಿಂದಾನೆ. ಈ ವರದಿ ಸ್ವೀಕಾರ ಮಾಡಿದರೆ ಅಹಿಂದ ವರ್ಗಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಲಾಭ ಆಗತ್ತೆ. ಈ ಲಾಭ ಆದರೆ ತಮಗೆ ತೊಂದರೆ ಆಗತ್ತೆ ಅಂತೇಳಿ ಒಕ್ಕಲಿಗರು ಮತ್ತು ಲಿಂಗಾಯತರು ಈಗಾಗಲೇ ಸಮಾವೇಶಗಳನ್ನು ಕೂಡ ಮಾಡಿದ್ದಾರೆ, ಸಹಿ ಸಂಗ್ರಹ ಕೂಡ ಮಾಡಿದ್ದಾರೆ. ಒಂದು ಕಡೆ ಶಾಮನೂರು ಶಿವಶಂಕರಪ್ಪ ಅವರ ನೇತೃತ್ವದ ಅಖಿಲ ಭಾರತ ವೀರಶೈವ, ಅವರು ಕಾಂಗ್ರೆಸ್ ನಾಯಕರೇ. ಮತ್ತೊಂದು DK ಶಿವಕುಮಾರ್ ಅವರ ಸಮುದಾಯ, ಒಕ್ಕಲಿಗ ಸಮುದಾಯ. ಎರಡೂ ಸಮುದಾಯಗಳು ಕೂಡ ಇದನ್ನು ವರದಿ ಸ್ವೀಕಾರ ಮಾಡಬಾರ್ದು ಅಂತ. ಮತ್ತೊಂದು ಕಡೆ ಮಾಡೇ ಮಾಡ್ತೀನಿ ಅಂತ ಶೋಷಿತ ಸಮುದಾಯದಲ್ಲಿ ಏನು ಹೇಳಿದರು ಕೇಳಿಸ್ಕೊಳ್ಳಿ. ರಾಹುಲ್ ಗಾಂಧಿ ಅವರು ಈಗಾಗಲೇ ಹೇಳಿದ್ದಾರೆ, ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ಕೇಂದ್ರದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಕೂಡ ಜಾತಿ ಗಣತಿಯನ್ನ ಮಾಡಿಸ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಆದ್ರಿಂದ ನಮ್ಮ ಹೈಕಮಾಂಡ್ನಲ್ಲೂ ಕೂಡ ತೀರ್ಮಾನ ಆಗಿದೆ. ನಾನು ಅದಕ್ಕೆ ಪಾರ್ಟಿ ಆಗಿದ್ದೆ, ನಾನು ಅಟೆಂಡ್ ಮಾಡಿದ್ದೆ ಆ ಪಾರ್ಟಿನಲ್ಲಿ. ಅದರಿಂದ ನೀವು ಕೊಟ್ಟಿರ್ತಕ್ಕಂಥ ಅನೇಕ ಡಿಮ್ಯಾಂಡ್ಗಳು, ಅದಕ್ಕೆ ನನ್ನ ಸಹಮತ ಇದೆ. ಆದರೆ ನಿಮ್ಗೆಲ್ಲ ಗೊತ್ತಿದೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಐ ಆಮ್ ನಾಟ್ ಎ ಡಿಕ್ಟೇಟರ್. ಸಮಾಜದಲ್ಲಿ ಅಲ್ಲ, ಕ್ಯಾಬಿನೆಟ್ನಲ್ಲಿ ಅದನ್ನು ಇಟ್ಟು ಸಮಾಲೋಚನೆ ಮಾಡಿ, ಚರ್ಚೆ ಮಾಡಿ ತೀರ್ಮಾನ ಮಾಡಬೇಕಾಗ್ತದೆ. ಇದನ್ನ ನಾನು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿ, ನಾನು ಯಾವಾಗಲೂ ಕೂಡ ನಿಮ್ಮ ಪರವಾಗಿರ್ತೇನೆ. ರಾಜಕೀಯ ಅಧಿಕಾರ ಇರಲಿ. ಇದು ಸಿದ್ದರಾಮಯ್ಯನವರ ಹೇಳಿಕೆ. ತಪ್ಪೇನಿಲ್ಲ. ಸಿದ್ದರಾಮಯ್ಯನವರು ತೆಗೆದುಕೊಂಡ ನಿರ್ಧಾರ 2016ರಲ್ಲಿ ಜಾತಿ ಜನಗಣತಿಗಾಗಿ ಅದು 160 ಕೋಟಿ ರೂಪಾಯಿ ಅನ್ನೋದಕ್ಕೆ ವ್ಯಯವಾಗಿದೆ. ಜಾತಿ ಜನಗಣತಿ ನಿಜವಾದ ಅಗತ್ಯ ಇದೆ. ಹಾಗಂತ ಲಿಂಗಾಯತರಾಗಲಿ ಒಕ್ಕಲಿಗರಾಗಲಿ ಇದನ್ನು ವಿರೋಧ ಮಾಡ್ತಾ ಇಲ್ಲ. ಅವ್ರು ಹೇಳ್ತಾ ಇರೋದು ಇದು ವೈಜ್ಞಾನಿಕವಾಗಿ ನಡೆದಿಲ್ಲ ಅಂತ. ವೈಜ್ಞಾನಿಕವಾಗಿ ಅಂತಂದರೆ ಏನು? ಸಿದ್ದರಾಮಯ್ಯನವರು ಹೇಳೋ ಪ್ರಕಾರ ವೈಜ್ಞಾನಿಕವಾಗಿ ನಡೆದಿದೆ. ಆರ್ಥಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕ. ಆರ್ಥಿಕ ಅಂತಂದ್ರೆ ಏನು? ಈ ಸಮುದಾಯಗಳು ಎಷ್ಟು ಬಲಶಾಲಿಯಾಗಿದೆ, ಎಷ್ಟು ಶ್ರೀಮಂತವಾಗಿದೆ, ಆರ್ಥಿಕ. ಸಾಮಾಜಿಕ ಅಂತಂದರೆ ಆರ್ಥಿಕ, ಶೈಕ್ಷಣಿಕ ಅಂತಂದರೆ ಇವು ಒಂದು ಜಾತಿ ಇರುತ್ತೆ. ಆ ಜಾತಿಯಲ್ಲಿ ಎಷ್ಟು ವಿದ್ಯಾವಂತರಿದ್ದಾರೆ, ಪರ್ಸಂಟೇಜ್ ಏನು. ಈಗ ಲಾಂಬಾಣಿ ತಾಂಡಗಳೆಲ್ಲ ಇತ್ತು, ಅವರಲ್ಲಿ ಶಿಕ್ಷಣದ ಕೊರತೆ ಬಹಳ ಇತ್ತು. ಯಾವುದೋ ಒಂದು ಊರುಗಳಲ್ಲಿ ಅಲೆಮಾರಿಗಳ ಥರ ಬದುಕೋದು, ಆಮೇಲೆ ಹೆಂಡ ತಯಾರು ಮಾಡೋದು, ಅವರೇ ಕುಡಿಯೋದು ಒಟ್ಟಾರೆ ಆಗಿತ್ತು. ಅವರನ್ನೆಲ್ಲ ಒಂದು ತಹಬದಿಗೆ ತರುವಂಥ ಪ್ರಯತ್ನಗಳಾಗ್ತಾ ಇದೆ, ಭಾಳ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಇವತ್ತು ಲಾಂಬಾಣಿ ತಾಂಡ ಭಾಳಷ್ಟು ಅಭಿವೃದ್ಧಿ ಹೊಂದುತ್ತಾ ಇದೆ. MLAಗಳಿದ್ದಾರೆ, MP ಗಳಿದ್ದಾರೆ, ಮಿನಿಸ್ಟ್ರುಗಳು ಕೂಡ ಆಗುವಂಥ ಹಂತದಲ್ಲಿದ್ದಾರೆ. ಇದೆಲ್ಲ ಭಾಳ ಖುಷಿ ವಿಚಾರ. ಅವರ ಶಿಕ್ಷಣ ಏನಿದೆ, ಕಲಿತವರು ಯಾರೂ ಇಲ್ಲ. ಈಗ ನಿಮಗೆ ಮಲ್ಲಿಕಾರ್ಜುನ್ ಖರ್ಗೆ ಇದ್ದಾರಲ್ಲ, ಅವರ ವಿರುದ್ಧ ಡಾಕ್ಟರ್ ಉಮೇಶ್ ಜಾಧವ್ ಗೆದ್ರಲ್ವ, ಅವರು ಇದೇ ಲಾಂಬಾಣಿ. ಒಂದು ಉದಾಹರಣೆಗೆ ಹೇಳಿದೆ, ಲಾಂಬಾಣಿ ತಾಂಡ, ಲಾಂಬಾಣಿ ಸೇರಿದಂಥವ್ರು. ಆಮೇಲೆ ಕುಡಿಸಿ ರಾಜೀವ್ ಲಂಬಾಣಿ. ಸೊ ಇವರೆಲ್ಲ ಈಗ ಮುಂದುವರಿತಾ ಇದ್ದಾರೆ.
ಇವರ ಶಿಕ್ಷಣ ಪ್ರಮಾಣ ಎಷ್ಟು? ನೀವು 10 ವರ್ಷದ ಹಿಂದೆ ಹೋದರೆ ಅಲ್ಲಿ ಡಾಕ್ಟ್ರು ಇರಲಿಲ್ಲ, ಮತ್ತೊಬ್ಬನೂ ಇರಲಿಲ್ಲ. ಎಲ್ಲ ಅಂದರೆ ಸಾರಿ ಟು ಸೇ ದಿಸ್, ಕುಡಿದು ಒಂದು ರೀತಿಯಲ್ಲಿ ಅಲೆಮಾರಿಗಳ ಥರ ಇದ್ದರು. ಆ ಸಮುದಾಯವೇ ಈಗ ಎಚ್ಚೆತ್ತುಕೊಂಡಿದೆ. ಆಮೇಲೆ ಈ ಹಿಂದೆ ಅವರಿಗೆ ಮನೆ ಬಾಗಿಲಿಗೆ ಶರಾಬು ಕೊಡ್ತೀನಿ ಅಂತ ಈ ಹಿಂದಿನ ಸರ್ಕಾರದಲ್ಲಿ ಹೇಳಿದಾಗ ಭಾಳ ದೊಡ್ಡ ಹೋರಾಟಗಳಾಗಿತ್ತು. ಅವರನ್ನು ಹೇಗಾದರೂ ಮಾಡಿ ಹೊರಗೆ ತರ್ತಾ ಇದ್ದೀವಿ. ಕೇವಲ ನಾನು ಲಂಬಾಣಿ ಒಂದು ಉದಾಹರಣೆಗೆ ಹೇಳಿದೆ. ಅಂಥ ದಲಿತ್ಸ್, ಹಿಂದುಳಿದ ವರ್ಗದಲ್ಲಿ ಹೊಸ ಒಂದು ಕೆಲವು ಅತಿ ಹಿಂದುಳಿದ ವರ್ಗ ಅಂತೇಳಿ ಸೃಷ್ಟಿಯಾಗಿದೆ. ಅವು ಯಾವ ಜಾತಿ ಏನು ಅನ್ನೋದು ಕೂಡ ಅವ್ರಿಗೂ ಗೊತ್ತಿಲ್ಲ, ಯಾವ ಜಾತಿ ತಾವು ಅಂತೇಳಿ. ಹಿಂದುಳಿದ ವರ್ಗ ಸಾಮಾಜಿಕವಾಗಿ ಅವರ ಮಟ್ಟಸ, ಅವರ ಲೈಫ್ ಸ್ಟೈಲ್ ಮಟ್ಟಸ ಹೇಗಿದೆ, ಶಿಕ್ಷಣ ಎಷ್ಟಿದೆ, ಆಮೇಲೆ ಅವರ ಆರ್ಥಿಕತೆ, ದುಡ್ಡಿದೆಯಾ ಅವ್ರ ಹತ್ರ, ಶ್ರೀಮಂತರಿದ್ದಾರಾ, ಬೆಳಗ್ಗೆ ದಿನಗೂಲಿಯಲ್ಲಿ ಕೆಲಸ ಮಾಡಿದರೆ ಮಾತ್ರ ಊಟ ಮಾಡೋದಾ, ಈಗೆಲ್ಲ ಪರಿಸ್ಥಿತಿ. ಇದನ್ನೆಲ್ಲ ಏನು ಜನಗಣತಿ ಮಾಡುವಂಥದ್ದು. ಜಾತಿ ಗಣತಿ ಅಂತ ಮಾಡೋಕ್ಕೆ ಬರಲ್ಲ, ಯಾಕಂದರೆ ಅದು ಕೇಂದ್ರ ಸರ್ಕಾರವೇ ಮಾಡಬೇಕು. 1930ರಲ್ಲಿ ಮಾಡಿದ್ದು ಲಾಸ್ಟ್. ಆ ನಂತರ ಅದೇ ಒಂದು ಆಲೋಚನೆಯಲ್ಲಿ ಮಾಡ್ತಾ ಹೋಗ್ತಾ ಇದ್ದಾರೆ, ಇಷ್ಟು ಅಂತ ಬೇರೆ ಬೇರೆ ಲೆಕ್ಕಾಚಾರಗಳನ್ನು ಹಿಡಿದು. ಈ ಜಾತಿ ಜನಗಣತಿ ಇದು ಹೊರಗೆ ಬಂದರೂ ಕೂಡ, ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಗಣತಿ ಹೊರಗೆ ಬಂದರೂ ಕೂಡ ನಿಮಗೊಂದು ಐಡಿಯಾ ಸಿಗುತ್ತೆ. ಒಕ್ಕಲಿಗರು ಮತ್ತು ಲಿಂಗಾಯತರು ಹೇಳೋದು ಇದು ಕರೆಕ್ಟಾಗಿ ಆಗಿಲ್ಲ ಅಂತ ಅನೇಕ ಡೌಟ್ಗಳು ಇದೆ. ನೀವೇ ಇದ್ದೀರಪ್ಪ, ನಿಮ್ಮ ಮನೆಯಲ್ಲಿ ಜಾತಿ ಗಣತಿ ಆಗಿದೆಯಾ? ಆಗಿರಬೇಕಲ್ವಾ? ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ, ಏನಿದ್ದಾರೆ ಅಂತೇಳಿ. ಹಾಗಾಗಿ ಸಿದ್ದರಾಮಯ್ಯನವ್ರಿಗೆ ಏನಾಗಿದೆ, ಶೋಷಿತರ ಪರವಾಗಿ ಸ್ವೀಕಾರ ಮಾಡ್ತೇನೆ ಅಂತಂದರೆ ಈ ಲಿಂಗಾಯತರು ಮತ್ತು ಒಕ್ಕಲಿಗರು ತಿರುಗಿ ಬಿದ್ದರೆ. ಹಾಗಾಗಿ ಶೋಷಿತರ ಸಮಾವೇಶದಲ್ಲಿ ಹೇಳಿಬಿಟ್ರು ನಾನು ನಿಮ್ಮ ಪರವಾಗಿದ್ದೀನಿ ಅಂತ, ತಪ್ಪೇನಿಲ್ಲ. ಈಗ ಒಂದು ಅಡಕತ್ತೆರೆಯಲ್ಲಿ ಸಿಕ್ಕಿದ್ದಾರೆ ಸಿದ್ದರಾಮಯ್ಯ. ಇವತ್ತು ಅದನ್ನು ಸ್ವೀಕಾರ ಮಾಡಬೇಕಾಗಿತ್ತು. ಯಾಕೆಂತಂದರೆ ಅದರ ಅಧ್ಯಕ್ಷರಿದ್ದಾರಲ್ಲ, ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿರುವಂಥ ಜಯಪ್ರಕಾಶ್ ಹೆಗಡೆ ಅವರ ಕಾಲಾವಧಿ ಇವತ್ತಿಗೆ ಮುಗಿಯುತ್ತೆ. ಹಾಗಾಗಿ ಏನು ಮಾಡಿದ್ದಾರೆ, 1 ತಿಂಗಳು ಅವರ ಕಾಲಾವಧಿಯನ್ನು ವಿಸ್ತರಿಸಿದ್ದಾರೆ ಅನ್ನುವಂಥ ಮಾತುಗಳು ಬರ್ತಾ ಇದೆ. ಮತ್ತೆ 1 ತಿಂಗಳ ಅವಧಿಗೆ ಅಧಿಕಾರ ವಿಸ್ತರಣೆ ಸಾಧ್ಯತೆ ಇದೆ. ಹಿಂದೆ ಸರ್ಕಾರದಿಂದ ಅಧಿಕೃತ ಆದೇಶ ಬರುವ ಸಾಧ್ಯತೆ. ಯಾಕಂದರೆ ಇವತ್ತು ತಗೊಳ್ಬೇಕಾಗಿತ್ತು. ವರದಿ ಫೈನಲ್ ಹಂತದಲ್ಲಿದೆ ಅಂತ ಆಯೋಗ ಹೇಳಿದೆ. ನಾವು ನೋಡಿ ಇನ್ನೂ ಕಂಪ್ಲೀಟ್ ಮಾಡಿಲ್ಲ, ಸ್ವಲ್ಪ ಬೈಂಡಿಂಗ್ ಎಲ್ಲ ಮಾಡಲಿಕ್ಕಿದೆ, ಲಾಸ್ಟ್ ಪೇಜ್ ರೆಡಿ ಮಾಡಲಿಕ್ಕಿದೆ ಅಂತ ಅವರು ಹೇಳ್ದಂಗೆ ಮಾಡೋದು. ಅದಕ್ಕಾಗಿ 1 ತಿಂಗಳು ಮುಂದುವರಿಸುವ ಅಂತ ಹೇಳೋದು. ಆ 1 ತಿಂಗಳಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ ಕಾದು ನೋಡೋದು. ಸುರೇಶ್ ನಮ್ಮ ಪ್ರತಿನಿಧಿ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, CM ವರದಿ ಪರವಾಗಿದ್ದಾರೆ, ಲಿಂಗಾಯತರು ವಿಶೇಷವಾಗಿ ಶಾಮನೂರು ವರದಿಗೆ ವಿರೋಧವಾಗಿದ್ದಾರೆ, DCM DK ಶಿವಕುಮಾರ್ ವರದಿಗೆ ವಿರೋಧವಾಗಿದ್ದಾರೆ. ವರದಿಗೆ ಇದ್ದಾರೋ, ಆದರೆ ಇವರು ಯಾರು ವರದಿಗೆ ವಿರೋಧ ಅಂತಂದರೆ, ಜಾತಿ ಗಣತಿ ಬೇಡವಾ ಅಂತಂದರೆ ಜಾತಿ ಗಣತಿ ಬೇಕು, ಆದರೆ ಅದು ವೈಜ್ಞಾನಿಕವಾಗಿ ನಡೆದಿಲ್ಲ ಅಂಥೇಳಿ. ಈ ಕಾಲಘಟ್ಟದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ದೊಡ್ಡ ವೋಟ್ ಬ್ಯಾಂಕ್ ಅಹಿಂದ ಸಮಾಜಕ್ಕೆ ಏನು ಸಂದೇಶ ಕೊಡ್ತಾರೆ? ಈಗ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಒಂದು ಬದ್ಧತೆ ಇರುವಂಥ ನಾಯಕ. ರಾಜಕಾರಣದಲ್ಲಿ ಏನೇ ಆರೋಪ ಪ್ರತ್ಯಾರೋಪಗಳಿದ್ರೂ ಕೂಡ ಸಿದ್ದರಾಮಯ್ಯನವರಿಗೆ ಅವರದ್ದೇ ಒಂದು ಸಿದ್ಧಾಂತಬದ್ಧ ನಾಯಕ ಅಂತ ಹೇಳ್ತಾರೆ ಅವರನ್ನು. ಸಿದ್ಧಾಂತಬದ್ಧ ನಾಯಕ. BJPಗೆ ಭಯ ಇರೋದು ಅವ್ರದ್ದು, ಅದಕ್ಕೆ ಸಿದ್ಧಾಂತಬದ್ಧ ನಾಯಕ. ಅವರನ್ನೆಲ್ಲೂ ಭ್ರಷ್ಟಾಚಾರದಲ್ಲೆಲ್ಲ ಸಿಕ್ಕಾಕ್ಸೋಕ್ಕೆ ಅಷ್ಟು ಸುಲಭ ಇಲ್ಲ ಅವರ ಮೇಲಿರುವಂಥ ಆರೋಪಗಳು. ಆದರೆ ತನ್ನನ್ನು ನಂಬಿರುವಂಥ ಸಮುದಾಯಕ್ಕೆ ಸುಳ್ಳು ಹೇಳೋಕ್ಕಾಗತ್ತಾ? ಏನು ಮಾಡ್ತಾರೆ ಸಿದ್ದರಾಮಯ್ಯ ಈಗ? ಖಂಡಿತ ಜಯಪ್ರಕಾಶ್, ಈಗ ಇರತಕ್ಕಂಥದ್ದು ಅದೇ ಪ್ರಶ್ನೆ. ಕೇವಲ ಒಬ್ಬರಿಗೆಲ್ಲ, ಇಡೀ ರಾಜ್ಯದ ಎಲ್ಲ ಜನರಿಗೂ ಕೂಡ ಇರುವಂತಹ ಅದೇ ಪ್ರಶ್ನೆ. ಒಂದು ಕಡೆ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಒಂದು ವರದಿ ಏನಿದೆ, ಈ ಸಮೀಕ್ಷೆಯ ವರದಿ, ಈ ವರದಿಯ ಪರವಾಗಿ ಶೋಷಿತ ಸಮುದಾಯಗಳು ಮತ್ತು ಶೋಷಿತ ಪರವಾಗಿ ಸಿದ್ದರಾಮಯ್ಯನವರು ಇರ್ತಕ್ಕಂಥದ್ದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಲಿಂಗಾಯತ ಮತ್ತು ಒಕ್ಕಲಿಗ, ಅದರಲ್ಲಿ ಸರ್ಕಾರದ ಭಾಗವಾಗಿ ಪ್ರಬಲ ನಾಯಕರಾಗಿರ್ತಕ್ಕಂಥ DK ಶಿವಕುಮಾರ್ ಹಾಗೇನೇ ಶಾಮನೂರು ಶಿವಶಂಕರಪ್ಪನವರು ಭಾರಿ ವಿರೋಧವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಈಗ ಸಿದ್ದರಾಮಯ್ಯನವರು ಎಲ್ಲೋ ಒಂದು ಕಡೆ ಅಡಕತ್ತರಲ್ಲಿ ಸಿಕ್ಕಿರುವಂಥದ್ದು ಭಾಳ ಸ್ಪಷ್ಟವಾಗಿ ಆಗಿರ್ತಕ್ಕಂಥದ್ದು. ಯಾಕೆಂತಂದರೆ ಮೊನ್ನೆ ನಡೆದಂತಹ
ಚಿತ್ರದುರ್ಗದಲ್ಲಿನ ಶೋಷಿತ ಸಮಾವೇಶದಲ್ಲಿ ಭಾಳ ರೋಷಾವೇಶವಾಗಿ ಹೇಳಿರ್ತಕ್ಕಂಥದ್ದು, ನಾನು ಈ ವರದಿಯನ್ನು ಜಾರಿಗೆ ತರ್ತೇನೆ, ಸ್ವೀಕರಿಸ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರು ಖಂಡಿತವಾಗಲೂ ಕೂಡ ಕೆಲ ಸಮುದಾಯಗಳ ನಾಯಕರ ಒತ್ತಡಕ್ಕೆ ಒಳಗಾಗಿದ್ದಾರೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇರ್ತಕ್ಕಂಥದ್ದು. ಇಲ್ಲಿ ಯಾಕೆ ಅಂತ ನಾವು ವಿವರಿಸೋಕೆ ಹೋಗೋದಾದರೆ, ಒಂದು ಕಡೆ ಲೋಕಸಭಾ ಚುನಾವಣೆ ಇರೋದ್ರಿಂದನ ಈಗ ಪ್ರಬಲ ಸಮುದಾಯಗಳನ್ನು ಎದುರಾಕೊಳ್ಳೋಕ್ಕೂ ಆಗ್ತಾ ಇಲ್ಲ. ಮತ್ತೊಂದು ಕಡೆ ಶೋಷಿತ ಸಮುದಾಯಗಳಂತಹ ಒಂದು ಕಡೆ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತವರು ಇವರೆಲ್ಲ ಏನಿದ್ದಾರೆ ಇವರೆಲ್ಲರನ್ನ ಓಲೈಕೆ ಮಾಡೋದು ಕೂಡ ಆಗ್ತಾ ಇಲ್ಲ. ಒಂದು ರೀತಿಯಲ್ಲಿ ಖಂಡಿತವಾಗ್ಲೂ ಕೂಡ ಸಿದ್ದರಾಮಯ್ಯನವರು ಅಳಕತ್ತರಲ್ಲಿ ಸಿಕ್ಕಿರೋದಂತನೂ ಭಾಳ ಸ್ಪಷ್ಟವಾಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಸಿದ್ದರಾಮಯ್ಯನವರ ನಡೆ ಏನು ಅಂತಕ್ಕಂಥದ್ದನ್ನೇ ಭಾಳ ಕುತೂಹಲ ಆಗಿರ್ತಕ್ಕಂಥದ್ದು. ಒಂದು ಕಡೆ ಲೋಕಸಭೆ ಚುನಾವಣೆ ಹತ್ತಿರ ಆಗ್ತಾ ಇರೋದ್ರಿಂದ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರು ಮತ್ತಷ್ಟು ವಿಳಂಬ ನೀತಿಯನ್ನು ಅನುಸರಿಸುವ ಮೂಲಕ ಮತ್ತೊಂದಷ್ಟು ಅಂದರೆ ಕಾಲವನ್ನು ಮುಂದೂಡುವಂತಹ ಸಾಧ್ಯತೆಗಳು ಭಾಳ ದಟ್ಟವಾಗಿರ್ತಕ್ಕಂಥದ್ದು. ಜಯಪ್ರಕಾಶ್ ಇಲ್ಲಿ ನೋಡೋದಾದರೆ ಇವತ್ತಿಗೆ ಏನು ಜಯಪ್ರಕಾಶ್ ಹೆಗಡೆ ಅವರ ಅವಧಿ ಈಗ ಮುಗಿತಾ ಇದೆ. ಹಾಗಿದ್ರೆ ಇವತ್ತು ವರದಿಯನ್ನು ಆಗಿದ್ರೆ ಸ್ವೀಕಾರ ಮಾಡಬೇಕಾಯಿತು, ಅಂದರೆ ವರದಿಯನ್ನು ಸರ್ಕಾರಕ್ಕೆ ಕೊಡಬೇಕಾಯಿತು, ಆಗಿಲ್ಲ. ಇದೆಲ್ಲವನ್ನು ನೋಡೋದಾದರೆ ಎಲ್ಲೋ ಒಂದು ಕಡೆ ಇವತ್ತು ಅಥವಾ ನಾಳೆಯ ಒಳಗಡೆಗೆ ಮತ್ತೆ ಜಯಪ್ರಕಾಶ್ ಹೆಗಡೆ ಅವರ ಅವಧಿಯನ್ನು ಮತ್ತೆ ವಿಸ್ತರಣೆ ಮಾಡುವಂತಹ ಸಾಧ್ಯತೆಗಳಿದೆ. ಈ ಮೂಲಕ ಕಳೆದ ಬಾರಿ ಯಾವ ರೀತಿಯಾಗಿ ಸಿದ್ದರಾಮಯ್ಯನವರು ಏನು ಆ ಕ್ಷಣದಲ್ಲಿ ಒಂದು ರೀತಿ ತೂಗುಗತಿಯಿಂದ ಏನು ಪಾರಾಗಿದ್ರು, ಅದೇ ರೀತಿಯಾಗಿ ಈ ಬಾರಿಯೂ ಕೂಡ ಸಿದ್ದರಾಮಯ್ಯವರು ಅದೇ ತಂತ್ರವನ್ನು ಅನುಸರಿಸುವಂಥದ್ದು ಭಾಳ ಸ್ಪಷ್ಟ ಅಂತ ಹೇಳಿ ಈಗ ಸದ್ಯಕ್ಕೆ ಚರ್ಚೆಗಳು ಶುರುವಾಗಿರ್ತಕ್ಕಂಥದ್ದು. ಹೀಗೆ ನೋಡೋದಾದರೆ ಮತ್ತೆ ಲೋಕಸಭಾ ಚುನಾವಣೆ ಇರೋದ್ರಿಂದನ ಮತ್ತೊಂದಷ್ಟು ಕಾಲಹರಣವನ್ನು ಮಾಡುವಂಥದ್ದು, ಅಂದರೆ ಕಾಲ ವಿಳಂಬವನ್ನು ಮಾಡಿ ಮುಂದೂಡ್ತಾ ಹೋಗ್ತಾನ ಮತ್ತೆ ಅಂದರೆ ಸನ್ನಿಹಿತ ಬಂದಂತಹ ಸಂದರ್ಭದಲ್ಲಿ ಘೋಷಣೆ ಮಾಡುವಂಥ ಅಂದರೆ ವರದಿಯನ್ನು ಸ್ವೀಕಾರ ಮಾಡುವಂತಹ ಒಂದು ರಾಜಕೀಯ ತಂತ್ರಗಾರಿಕೆಯನ್ನು ಮುಖ್ಯಮಂತ್ರಿಗಳು ಅನುಸರಿಸುವಂತಹ ಸಾಧ್ಯತೆಗಳು ಇದೆ. ಸೊ ಹೀಗಾಗಿದ್ದೇ ಆದರೆ ಆಗ ಏನು ಪ್ರಬಲ ಸಮುದಾಯಗಳು ಯಾವೆಲ್ಲ ವಿರೋಧ ಮಾಡ್ತಾ ಇದ್ದಾರೆ, ಒಂದು ಕಡೆ ಡಿ ಕೆ ಶಿವಕುಮಾರ್ ಅಂದರೆ ಒಕ್ಕಲಿಗ ಸಮುದಾಯ ಇರ್ಬೋದು, ಮತ್ತೊಂದು ಕಡೆ ಲಿಂಗಾಯತ ಸಮುದಾಯಗಳು ಏನು ವಿರೋಧ ಮಾಡ್ತಿದ್ದಾರೆ ಅವರಿಗೆ ಆಗ ಅಂದರೆ ಕೊನೆಯ ಕ್ಷಣಗಳಲ್ಲಿ ಅಂದರೆ ಲೋಕಸಭೆ ಚುನಾವಣೆ ಸನ್ನಿಹಿತವಾದಂತಹ ಕೊನೆಯ ಕ್ಷಣಗಳಲ್ಲಿ ಒಂದು ವೇಳೆ ಏನಾದ್ರೂ ವರದಿನ ಸ್ವೀಕಾರ ಮಾಡಿದ್ದೇ ಆದರೆ ಆಗ ಅವರು ವಿರೋಧ ಮಾಡೋದಕ್ಕೆ ಅಷ್ಟು ಸಮಯ ಇರೋದಿಲ್ಲ. ಏಕೆಂದರೆ ಎಲ್ಲರಿಗೂ ಕೂಡ ಲೋಕಸಭಾ ಚುನಾವಣೆಯ ಮಹತ್ತರ ಜವಾಬ್ದಾರಿಗಳಿರುತ್ತೆ, ಗುರುತರ ಜವಾಬ್ದಾರಿಗಳು ಹೈಕಮಾಂಡ್ ವಹಿಸಿರುತ್ತೆ. ಸೊ ಆಗ ಅಷ್ಟು ವಿರೋಧ ಮಾಡಿಕೊಂಡು ಕೂರುವಂತಹ ಸಂದರ್ಭ ಇಲ್ಲ. ಆಗ ಒಂದು ಹೈಕಮಾಂಡ್ ಕೂಡ ಅವರನ್ನು ತಟಸ್ಥ ಮಾಡಿ ಸುಮ್ಮನಿರಿಸುವಂಥ ಸಾಧ್ಯತೆಗಳಿರುತ್ತೆ. ಯಾಕೆಂತಂದರೆ ಮತ್ತೆ ಸಮುದಾಯಕ್ಕೆ ಬೇಡ ಹೋಗುವಂತಹ ಸಂದೇಶ ಏನಿರುತ್ತೆ ಅದು ನಿಮ್ಮ ವಿರೋಧ ಅದು ಖಂಡಿತವಾಗಲೂ ಕೂಡ ಚುನಾವಣೆಯ ಮೇಲೆ ಪರಿಣಾಮ ಬೀಳುತ್ತೆ, ಪಕ್ಷದ ಮೇಲೆ ಪರಿಣಾಮವನ್ನು ಬೀರುತ್ತೆ. ಸೊ ಹೀಗಾಗಿ ಎಲ್ಲರೂ ಕೂಡ ಸುಮ್ಮನೆ ಇರಬೇಕು ಅಂತಂದು ಹೇಳಿ ಒಂದು ವೇಳೆ ಹೈಕಮಾಂಡ್ ಕೂಡ ಸುಮ್ಮನಿರಿಸುವಂತಹ ಸಾಧ್ಯತೆಗಳು ಕೂಡ ಇರಬಹುದು. ಸೊ ಇವೆಲ್ಲ ಲೆಕ್ಕಾಚಾರಗಳನ್ನು ಹಾಕ್ಕೊಂಡೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತೆ ಜಯಪ್ರಕಾಶ್ ಹೆಗಡೆ ಅವರ ಒಂದು ಕಾಲಾವಧಿಯನ್ನು ಮತ್ತೆ ವಿಸ್ತರಿಸುವಂತಹ ಸಾಧ್ಯತೆಗಳಿದೆ. ಇದೆಲ್ಲವೂ ಕೂಡ ಒಟ್ಟಾರೆಯಾಗಿ ಸಿದ್ದರಾಮಯ್ಯನವರು ಒಂದು ರೀತಿಯಲ್ಲಿ ವಿಳಂಬ ಕಾರ್ಯತಂತ್ರ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲಾರದು. ಜಯಪ್ರಕಾಶ್, ಥ್ಯಾಂಕ್ ಯು. ಈಗ ಜಾತಿ ಗಣತಿ ವಿಚಾರದಲ್ಲಿ ಇಷ್ಟೇ ವೀಕ್ಷಕರೇ, ಹೇಳ್ಬಿಡ್ತೀನಿ. ಸಿದ್ದರಾಮಯ್ಯನವರು ದುಡ್ಡು ಕೊಟ್ಟು ಅದನ್ನು ಮಾಡಿಸಿದ್ರು 2016ರಲ್ಲಿ 160 ಕೋಟಿಯನ್ನು ಖರ್ಚಾಗಿದೆ, ಅದಕ್ಕೆ ರೆಡಿ ಇದೆ. ಈ ಮಿಡ್ಲಲ್ಲಿ ಸೋರಿಕೆ ಆಗಿತ್ತು. ಸೋರಿಕೆ ಆದಾಗ ಈಗಿರುವಂಥ ಜಾತಿಗಳು ಮೇಲೆ ಕೆಳಗೆ ಆಗಿದೆ ಅಂತ, ಲಿಂಗಾಯತರು ಟಾಪ್ 1 ಇದ್ದರು, ಒಕ್ಕಲಿಗರು ಟಾಪ್ 2 ಇದ್ದರು, ಅದೆಲ್ಲ ಮೇಲೆ ಕೆಳಗೆ ಆಗಿದೆ ಅಂತ ಒಂದು ಮಾಹಿತಿಗಳು ಬರ್ತಾ ಇದೆ. ಅದು ಸರಿನೋ ಸತ್ಯನೋ ಸುಳ್ಳು ಗೊತ್ತಿಲ್ಲ. ಆದರೆ ಇದೇ ನಿಜ ಅನ್ನೋ ಕಾರಣಕ್ಕಾಗಿಯೇ ಲಿಂಗಾಯತರು ಕೂಡ ಅದು ಬೇಡ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಲಿಂಗಾಯತರು ಬೇಡ ಅಂತಾರೆ ಅಂತಂದರೆ ನಮ್ಮ ಸ್ಥಾನಮಾನ ಕಡಿಮೆ ಆಗಿಬಿಡ್ತದೆ. ಯಾಕೆ ಸ್ಥಾನಮಾನ, ಏನು ಸ್ಥಾನಮಾನ ಅಂದರೆ ನಾವೇ ನಂಬರ್ 1 ಜಾತಿಯಲ್ಲಿ ದೊಡ್ಡ ಜಾತಿ ನಾವು ಕರ್ನಾಟಕದಲ್ಲಿ ಅಂತಾದರೆ BJP, ಕಾಂಗ್ರೆಸ್, JDS 224 ಲೋಕಸಭಾ ವಿಧಾನಸಭಾ ಚುನಾವಣೆಯಲ್ಲಿ ಹೈಯೆಸ್ಟ್ ನಮ್ಗೆ ಕೊಡಿ ಅಂತ ಕೇಳ್ಬೋದು, ಒಕ್ಕಲಿಗರಿಗೂ ಕೇಳ್ಬೋದು. ಕಡಿಮೆ ಆದ ತಕ್ಷಣ ನಾಳೆ ಏನು ಮಾಡ್ತಾರೆ, ನಿಮ್ಮದು ಕಡಿಮೆ ಇದೆಯಲ್ವ ರೀ, 50 ಸೀಟ್ ಯಾಕೆ ಕೊಡಲಿ, 35 ಸಾಕು ಅಂತ ತಮ್ಮ ಪಾರಮ್ಯ ಕಡಿಮೆ ಆಗುತ್ತೆ. ಸೇಮ್ ಅಧಿಕಾರಿ ವರ್ಗ 31 DC-ಗಳಿದ್ದಾರೆ. ಆ DC-ಗಳಲ್ಲಿ ನೋಡ್ರಿ ಲಿಂಗಾಯತರು ದೊಡ್ಡ ಸಂಖ್ಯೆ ಅಂತ ಹೇಳುವಾಗ ಲಿಂಗಾಯತರಿಗೆ ಜಾಸ್ತಿ, ಆನಂತರ ಒಕ್ಕಲಿಗರು ಜಾಸ್ತಿ. ನಾಳೆ ದಲಿತರು SC STಗಳು ಜಾಸ್ತಿ ಅಂತ ಪ್ರೂವ್ ಆದಾಗ, OBCಗಳು ಜಾಸ್ತಿ ಅಂತ ಪ್ರೂವ್ ಆದಾಗ ಅವರು ಕೇಳ್ತಾರೆ. ಸಾಮಾಜಿಕ ನ್ಯಾಯ ಅಂತಂದರೆ ಅದು ಎಷ್ಟೆಷ್ಟು ಜನರಿದ್ದಾರೆ ಅವರಿಗೆ ತಕ್ಕಂಥ ಕೊಡೋದು. DCM ವಿರೋಧ ಇದ್ದಾರೆ, ಶಾಮನೂರು ವಿರೋಧ ಇದ್ದಾರೆ, CM ಪರ ಇದ್ದಾರೆ. ಆದರೆ ಸ್ವೀಕಾರ ಮಾಡಿದರೆ ಆ ಕಡೆನೇ ಈ ಕಡೆನೇ ಆಗಿಬಿಡುತ್ತೆ. ಅದಕ್ಕಾಗಿ ಒಂದು ಪ್ಲ್ಯಾನ್ ಮಾಡಿದ್ದಾರೆ, 1 ತಿಂಗಳು ಮುಂದೂಡೋದು. ಇವತ್ತು ತಗೊಳ್ಬೇಕಾಗಿತ್ತು, 1 ತಿಂಗಳು ಮುಂದೂಡೋದು. ಯಾಕೆ ಅಂತ ಕೇಳಿದರೆ ಆಯೋಗ ಹೇಳಿದೆ ಇನ್ನು ಸ್ವಲ್ಪ ಕೆಲಸ ಇದೆ. ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯುಷ್ಯ ಅನ್ನುವಂಥ ಒಂದು ಗಾದೆ ಮಾತಿಗೆ
ಕಟ್ಟು ಬಿದ್ದ ಹಾಗೆ ಕಾಣ್ತಾ ಇದೆ. ನೋಡೋಣ ಏನಾಗುತ್ತೆ ಅಂದರೆ ಅಧಿಕೃತ ಆದೇಶ ಬರುತ್ತಾ ಕಾದು ನೋಡಬೇಕು. ಈ ನಡುವೆ ಇನ್ನೊಂದು ಸುದ್ದಿ.